ಎಲ್ರಿಗೂ ಶರಣೋ ಶರಣಾರ್ಥಿ. ಹುಬ್ಬಳ್ಳಿ ಮಂದಿಗೆ ಈ ಮಂಡ್ಯದ ಗಂಡು ಮಗನ ಕಡೆಯಿಂದ ಪ್ರೀತಿಯ ನಮಸ್ಕಾರಗಳು ಕಣಣ್ಣ. ನಾನೇನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ, ಯಾಕಂದ್ರೆ ಟೈಗರ್ ಅಷ್ಟು ಚೆನ್ನಾಗಿ ಮಾತಾಡೋಕ್ಕೂ ನನಗಂತೂ ಬರಲ್ಲ. ಎಲ್ಲರಿಗಿಂತ ಹಿಂದೆ ಸೀಟಲ್ಲಿ ಕೂತ್ಕೊಂಡು ಮಾತಾಡಿದ್ದೆ ಇವರು. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತಿಗೆ ಈ ಪಿಕ್ಚರ್ ಆಗಲಿ, ಈ ಪ್ರೊಡಕ್ಷನ್ಗಾಗಲಿ, ಈ ಡೈರೆಕ್ಟ್ರಿಗಾಗಲಿ, ಇಲ್ಲ ನಮ್ಮಣ್ಣ ಇಂಥ ದೊಡ್ಡ ಹೀರೋಗಾಗಲಿ ನಾವು ಬರದೇ ಇದ್ರೂ ಸಹ ಈ ಸಿನಿಮಾಗೆ ಪ್ರಮೋಷನ್ಗಂತೂ ನಾವು ಬಂದಿಲ್ಲ. ಪ್ರೀತಿಗೋಸ್ಕರ ಇಷ್ಟು ಜನ ನಾವು ಬಂದಿದ್ದೀವಣ್ಣ. ಹೌದು, ಅವ್ರು ಕೊಡೋ ಪ್ರೀತಿಗೆ, ಅವ್ರು ಕೊಡೋ ಪ್ರೋತ್ಸಾಹಕ್ಕೆ ನಮ್ಮಲ್ಲಿ ಶಕ್ತಿ ತುಂಬ್ತಾರಲ್ಲ, ಅದೇ ಒಂದು ಶಕ್ತಿಗೋಸ್ಕರ ನಾವಿಲ್ಲಿ ಬಂದಿದ್ದೀವಿ. ಹುಬ್ಬಳ್ಳಿ ಮಂದಿಯಿಂದ ನನಗೆ ಒಂದೇ ವಿನಂತಿ, ನಾನೇನು ಜಾಸ್ತಿ ಕೇಳಲ್ಲ, ಜಾಸ್ತಿ ಮಾತಾಡೋದಿಲ್ಲ. ನಾನು ನಿಮ್ಮನ್ನೇ ಕೇಳ್ತೀನಿ ಪ್ರಶ್ನೆ, ನೀವು ನನಗೆ ಉತ್ತರ ಕೊಡಬೇಕಾಗುತ್ತೆ. ಕೊಡ್ತೀರಾ? ಡಿಸೆಂಬರ್ ಎಂಡ್ಗೆ ಯಾವತ್ತು ಬರುತ್ತೆ ಪಿಕ್ಚರು? ಯಾವತ್ತಣ್ಣ ಪಿಕ್ಚರ್ ಹೆಸರೇನು? ಸಾರಿ, ಹೀರೋ ಯಾರು? ಮತ್ತೊಮ್ಮೆ ಪ್ಲೀಸ್, ಸ್ವಲ್ಪ ಜೋರಾಗಿ. ಡಿ ಬಾಸ್. ನಿಮಗೆ ಚೆನ್ನಾಗಿ ಗೊತ್ತಿದೆ, ನಮಗೂ ಗೊತ್ತಿದೆ, ನಾವು ಬಂದಿರೋದು ಒಂದೇ ರೀಸನ್, ಒನ್ ಪರ್ಸನ್, ಒನ್ ಹ್ಯೂಮನ್, ಒಂದೇ ಸ್ಟ್ರೆಂತ್, ಒಂದೇ ಪ್ರೀತಿ, ನಮ್ಮಣ್ಣ. ಕಿಲ್ಲರ್ ಅಂತಿದ್ದಾರೆ ಸರ್. ಕಾಟೇರ. ನೀವೆಷ್ಟೇ ಸೀನಿಯರ್, ನೀವು ನನಗೆ ಹೇಳ್ಬೋದು ಮಾತಾಡಬೇಡ ಅಂತ, ಅವ್ರ ಕೂಗನ್ನ ಯಾರು ಸೈಲೆಂಟ್ ಮಾಡೋಕ್ಕಾಗಲ್ಲ. ನಿಮ್ಮ ಪ್ರೀತಿ ಪ್ರೋತ್ಸಾಹ, ಯಾಕಂದ್ರೆ ನನ್ನ ಸಿನಿಮಾನೂ ಬಂತು, ಇತ್ತೀಚಿನ ದಿನಗಳಲ್ಲಿ ಇವನ್ ಸಿನಿಮಾನೂ ಬಂತು, ನಮ್ಮ ಧನ್ವೀರ್ ಸಿನಿಮಾನೂ ಬಂತು. ತಮ್ಮಂದಿರಿಗೆ ಇಷ್ಟು ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ದೀರ, ನಮ್ಮ ಅಣ್ಣನ್ ಯಾವ ರೀತಿ ಗೆಲ್ಸ್ಕೊಡ್ತೀರ ನನಗೆ ಚೆನ್ನಾಗಿ ಗೊತ್ತಿದೆ ಬಾಣ. ಸೊ ಯಾವತ್ತು ಅಲ್ಲ, ಯಶಸ್ಸು ಬಂತು, ನಾವೆಲ್ಲ ಒಟ್ಟಿಗೆ ಬಂದಿದ್ದೀವಿ. ಇದೇ ಪ್ರೀತಿ ಪ್ರೋತ್ಸಾಹ ಅಣ್ಣನ ಮೇಲೆ ಸದಾಕಾಲ ಇರುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡು ನಮ್ಮೆಲ್ಲೂ ಇರಲಿ ಅಂತ ನಾನು ಸ್ವಲ್ಪ ಕೇಳ್ಕೊಂಡು, ಯಾಕಂದ್ರೆ ಸ್ವಲ್ಪ ಸ್ವಾರ್ಥಿನೂ ಇರಬೇಕಲ್ಲ. ಥ್ಯಾಂಕ್ ಯು ಸೋ ಮಚ್ ಹುಬ್ಬಳ್ಳಿ ಮಂದಿಗೆ. ಟ್ರೇಲರ್ ಈಗಷ್ಟೇ ನೋಡಿದ್ರಿ, ಟ್ರೇಲರ್ ಹೆಂಗಿತ್ತಣ್ಣ ಹೇಳೋಣ? ಟ್ರೇಲರೇ ಇಷ್ಟ ಅಂದಮೇಲೆ ಪಿಕ್ಚರ್ ಯಾವ ಲೆವೆಲ್ಗಿರುತ್ತೆ ಅಂತ ಗೊತ್ತು ತಾನೆ? ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದೀರಾ, ಒಂದೆರಡು ಕ್ಷಣ ಮಾತಾಡೋಕ್ಕೂ ಒಂದು ಅವಕಾಶ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಯಾಕಂದರೆ ನೀವು ಯಾರನ್ನೂ ಮಾತಾಡೋಕ್ಕೆ ಬಿಟ್ಟಿಲ್ಲ, ನಾವು ಜಾಸ್ತಿ ಮಾತಾಡೋಕ್ಕೆ ಹೋಗಬಾರ್ದು, ಯಾಕಂದರೆ ಗೊತ್ತು ಒಬ್ಬರ ಮಾತು ಕಾಯ್ತಾ ಇದ್ದೀರಾ ಕಾತರದಿಂದ ಅಂತ. ನಿಮ್ಮಂಗೆ ನಾವು ಕೂಡ ಇವತ್ತು ನಾವೆಲ್ಲರೂ ಸ್ನೇಹಿತರಾಗೋ, ಅಣ್ಣ ತಮ್ಮಂದಿರಾಗೋ, ಅಭಿಮಾನಿಗಳಾಗೋ ನಾವು ಬಂದಿದ್ದೀವಿ. ನಿಜ ಹೇಳ್ಬೇಕಂದ್ರೆ ನಾವೆಲ್ಲ ಸೆಲೆಬ್ರಿಟಿಯಾಗಿ ಬಂದಿದ್ದೀವಿ, ಯಾಕಂದರೆ ಡಿ ಬಾಸ್ ಅಭಿಮಾನಿಗಳೆಲ್ಲ ಸೆಲೆಬ್ರಿಟಿಗಳೇ ನಾವು. ಸೊ ನಾವೆಲ್ಲ ಸೆಲೆಬ್ರಿಟಿಗಳಾಗಿ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಟ್ರೇಲರ್ ನೋಡಿದ್ದೀರಾ, ಪಿಕ್ಚರ್ನು ನೀವು ಖಂಡಿತವಾಗ್ಲೂ ನೋಡ್ತೀರಾ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಕೋರುತ್ತಾ ನಿಮ್ಮ ಮನೆ ಮಗನಾಗಿ ಈ ಅಭಿಷೇಕ್ ಮಾಡ್ತಾರ. ನಮಸ್ಕಾರಗಳಣ್ಣ ಎಲ್ಲರಿಗೂ.